ತಾಳಿ ಕಟ್ಟಿದ ಗಂಡನಿಗೆ ಸಿಕ್ಕಂತೆ ಮಾತನಾಡ್ತೇನೆ ಹೇಸಿ ಹೆಣ್ಣೆ. ನನ್ನ ತಂದೆ ಎಂದರೆ ಯಾರೆಂದು ತಿಳಿದುಕೊಂಡಿಯಾ? ಕರ್ನಾಟಕದ ಬಡವರನ್ನು ಬಲಿದ್ದವರನ್ನಾಗಿ ಮಾಡಿದ ಶ್ರೀಮಂತ ಜಮೀನ್ದಾರ, ಧರ್ಮವಂತ ರೈತನ ಮಗ. ಅಂತವನಿಗೆ ಸೂಳೆಯಾಗಿ ಬಂದ ನೀನು ಸಿಕ್ಕಂತೆ ಮಾತನಾಡಿದರೆ ನಿಮ್ಮನ್ನ ಈಗಿಂದಲೇ ಕಡಿದು ಹಾಕಿಬಿಟ್ಟೆವು. ಆದರೆ ಅದಕ್ಕೂ ಸಮಯ ಕೂಡಿ ಬರಬೇಕೆಂದು ಸುಮ್ಮನಾಗಿದ್ದೇವೆ. ಏನೋ ಮುಟ್ಟಾಳ, ನಿಮ್ಮಪ್ಪನ ತಾಳಿ ಬಗ್ಗೆ ಮಾತಾಡ್ತಾ ಇದೀಯಾ? ನೋಡು, ಇಷ್ಟು ದಿವಸ ನನ್ನ ಸುಖ ಅನುಭವಿಸಿದಕ್ಕೆ ನೀನ್ ಇಲ್ಲಿವರೆಗೂ ಇಷ್ಟೊಂದು ಕಷ್ಟ ನಷ್ಟ ಅನುಭವಿಸಿದೀಯಾ. ನಿನ್ನ ಆಸ್ತಿಯನ್ನ ಕಳ್ಕೊಂಡಿದೀಯಾ. ಈಗ ನೀನ್ ನನಗ್ ಬ್ಯಾಡಂದ್ಮೇಲೆ ತಾಳಿ ಇಟ್ಕೊಂಡು ನಾನಾದ್ರೂ ಏನ್ ಮಾಡ್ಲಿ? ಕಿತ್ತಾಗಿರಿ ಅಪ್ಪ, ಇದಕ್ಕೇಕೆ ನೀನು ಮೂಕನಾಗಿ ನಿಂತಿರುವೆ? ವಿಧಿಯ ಲಿಖಿತನು ತಪ್ಪಿಸಲು ಭಯ ಉಂಟೆ? ದೇವರು ನಮಗೆ ಬಲವಾದ ಎಡೆ ರೊಟ್ಟೆ ಕೊಟ್ಟಿರುವಾಗ ಈ ಆಸ್ತಿಗೆ ಏಕೆ ನೀ ಚಿಂತಿಸುವೆ? ಬಿಚ್ಚಿದ ತಾಳಿ ಬಚ್ಚಿಟ್ಕೋ, ನಡೆ ಹೋಗೋಣ ಇಲ್ಲಿಂದ. ಕುಮಾರ, ಈ ಹೇಸಿ ಹೆಣ್ಣಿನ ಮಾತು ಕೇಳಿ ನಿನಗೆ ಕೊಡಬಾರದ ಕಷ್ಟಪಟ್ಟೆ. ನನ್ನ ತಮ್ಮ ಬಲಭೀಮನನ್ನು ಮನೆಯಿಂದ ಹೊರ ಹಾಕಿದೆ. ನಾನೆಂತ ಪಾಪಿ, ನಾನೆಂತ ಪಾಪಿ. ಕಟುಕರ ಮುಂದೆ ಕರ್ನೆ ತೋರಿ ಹಾಗೆಲ್ಲ ಕಣ್ಣೀರು ಹಾಕ್ಬಾರ್ದಪ್ಪ. ಯಾವುದಕ್ಕೂ ಧೈರ್ಯ ಮಾಡಬೇಕು. ಧೈರ್ಯವೇ ಸರ್ವರ್ಥ ಸಾಧನೆಂದು ಹೇಳಿದ್ದಾರೆ. ಬಾರದು ಬಪ್ಪದು, ಬಪ್ಪದು ತಪ್ಪದು. ಕುಮಾರ, ಯಾಕಪ್ಪ? ಶ್ರೀರಾಮನ ಅವತಾರವೇ ನಿನ್ನದಾಗಿ, ಹನುಮ ಶಕ್ತಿಯೇ ನನ್ನ ಚಿಕ್ಕಪ್ಪನಾಗಿರುವಾಗ ನಮಗಿನ್ನು ಭಯದ ಭೀತಿಯೇ? ಅಪ್ಪ, ಚಿಕ್ಕವನಾದರೂ ಈ ಸಮಾಜದ ಇತಿಹಾಸವನ್ನು ಚೆನ್ನಾಗಿ ಓದಿದ್ದೇನೆ. ಹಲೋ ಮಿಸ್ಟರ್ ಸರೋಜ, ಈ ಹುಡುಗ ಹೇಳುವ ಮಾತನ್ನು ಸ್ವಲ್ಪ ನೀನು ಲಕ್ಷ್ಯದಲ್ಲಿ ಮುಳುಗುವ ಚಂದಿರ ಮತ್ತೆ